ನಿಮ್ನ ಲೈವ್ ಒಳಗ್ ನೋಡ್ತಿರ್ತೇವಲ್ರಿ ಗುರುಜಿ, ಅದಕ್ಕೆ ಹಾ. ಕಾಯ್ತಾ ಇರ್ತೇವ್ರಿ ಗುರುಜಿ, ಯಾವಾಗ ಗುರುಜಿ ಆನ್ಲೈನ್ ಬರ್ತಾರೆ ಅಂತ ಅಂದ್ ಗುರುಜಿ. ಯಾಕಮ್ಮ? ಹೆಂಗಾಗತ್ತೆ ಗೊತ್ತಾ ಗುರುಜಿ, ಈಗ ಹಾ. ನಾವ್ ಮ್ಯಾಚ್ ನೋಡ್ತಾ ಇರ್ತೇವಲ್ರಿ ಇಂಡಿಯಾ ಪಾಕಿಸ್ತಾನ್, ಹಂಗ ಆದಂಗ ಆಗತ್ತೆ ಗುರುಜಿ. ನೀವು ಮೊನ್ನೆ ಒಂದು ಹಾ ನೀವು ಲೈವ್ ಬಂದಾಗ ಗುರುಜಿ ನಂಗೆ ಏನಾಗತ್ತಂದ್ರೆ ನಮ್ದು ಇಂಡಿಯಾ ಬ್ಯಾಟಿಂಗ್ ನಡೀತಾ ಇದೆ ಅಂತ ಅನಿಸ್ತಾ ಇರುತ್ತೆ ಗುರುಜಿ. ಹಲೋ, ಹಾ ಹಲೋ ಹೇಳಿ ಗುರುಜಿ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್ ಗುರುಜಿ. ಯಾರಮ್ಮ ಮಾತಾಡೋದು? ಸವಿತಾ ಪಾಟೀಲ್ ಅಂತ ಹೇಳಿ ಗುರುಜಿ, ಹುಬ್ಳಿಯಿಂದ. ಸವಿತಾ ಪಾಟೀಲ್, ಹುಬ್ಳಿಯಿಂದ ಏನಮ್ಮ? ಹಾ ಹೂನ್ರಿ ಗುರುಜಿ. ಹೇಳಮ್ಮ. ಗುರುಜಿ ನೀವ್ 9 ವಾರ ವ್ರತ ಹೇಳ್ಕೊಟ್ಟಿದ್ರಿ ನಂಗ, ಅದ್ರಲಿಂದ ಅನುಗ್ರಹ ಆಗಿದೇರಿ ಗುರುಜಿ ನಂಗೆ. ಈ 9 ವಾರ ವ್ರತವನ್ನು ತಿಳಿಸ್ಕೊಟ್ಟಿದ್ದೀನಿ, ನಿಮ್ಗೆ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದೀಯಾ? ಹಾ ಹೂನ್ರಿ ಗುರುಜಿ. ಅಯ್ಯೋ ನನ್ ತಾಯಿ, ನಿನ್ನ ಧ್ವನಿ ಕೇಳ್ಬೇಕಲ್ಲಮ್ಮ. ನಿನ್ಗೆ ಏನ್ ಅನುಗ್ರಹ ಆಯ್ತು, ಏನ್ ಪವಾಡ ಆಯ್ತು? ಗುರುಜಿ ನಂಗ 8ನೇ ವಾರದಿಂದ ಇದು ನಾವ್ ಮಾಡಿದ್ದ ವ್ರತದ ಫಲ ಸಿಕ್ತಿರಿ ನಂಗ. ನಂಗ ನಾ ಬಿಸ್ನೆಸ್ ಮಾಡ್ತಿದ್ದೆ ರೀ ಗುರುಜಿ, ಅದ್ರೊಳಗೆ ನಂಗ್ 1.5 ವರ್ಷದಿಂದ ಏನು ಪ್ರಾಫಿಟ್ ಬಂದಿದ್ದಿಲ್ಲ ರೀ ಗುರುಜಿ. ಹೂನಮ್ಮ. ಈಗ ನಂಗ ಅದ್ರೊಳಗಿಂದ ಅನುಗ್ರಹ ಆಗೈತ್ರಿ, ಅದ್ರಲಿಂದ ನಂಗೆ ಈಗ ಪ್ರಾಫಿಟ್ ಬರಾತೈತ್ರಿ ಗುರುಜಿ. ಓಹೋ, ಅಂದ್ರೆ ಬಿಸ್ನೆಸ್ ಮಾಡ್ತಾ ಇದೀಯಾ? ಬಿಸ್ನೆಸ್ ವಿಚಾರದಲ್ಲಿ ಸುಮಾರು 1.5 ವರ್ಷದಿಂದ ನಿನಗೆ ಅನುಗ್ರಹ ಆಗಿರ್ಲಿಲ್ಲ ತಾಯಿ, ಇವತ್ತು ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದೀಯ. ಅಂದ್ರೆ 9 ವಾರ ವ್ರತವನ್ನು ನಾನು ನಿನಗೆ ತಿಳಿಸ್ಕೊಟ್ಟಿದೀನಿ ತಾಯಿ. ಹಾ ಹೂನ್ರಿ ಗುರುಜಿ, ನೀವ್ ತಿಳಿಸ್ಕೊಟ್ಟಿರಿ ಗುರುಜಿ. ಅದ್ರಲಿಂದನ ನಂಗ ಅನುಗ್ರಹ ಆಗೇದ್ರಿ, ಮತ್ತೆ ನಂಗ ಬೇರೆ ಎಲ್ಲಾ ರೀತಿಯಿಂದನೂ ಒಳ್ಳೇದಾಗಿದೆ ರೀ ಗುರುಜಿ ವ್ರತ ಮಾಡಿದ್ದಕ್ಕೆಲ್ಲ. ವ್ರತ ಮಾಡೋದಕ್ಕೆ ಎಲ್ಲಾ ರೀತಿಯಾಗಿ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಹಾ ಅನುಗ್ರಹ ಆಗಿದೆ ರೀ ಗುರುಜಿ. ಸದಾ ನಿಮ್ ಆಶೀರ್ವಾದ ನಮ್ಮ ಮೇಲೆ ಇರ್ಬೇಕ್ರಿ ಗುರುಜಿ. ಹಿಂಗ ಅಯ್ಯೋ ನನ್ ತಾಯಿ, ನನ್ನ ಆಶೀರ್ವಾದ ಯಾಕಮ್ಮ? ನಾನು ನಿಮ್ಮಾಗೆ ಮನುಷ್ಯ ಇಲ್ಲಿ. ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಬೇಕು ನಿಮ್ಗೆ, ನಮ್ಮ ಆಶೀರ್ವಾದ ಯಾಕಮ್ಮ ತಾಯಿ? ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನಾನು ಗುರುಗಳಲ್ಲ, ದೇವರಲ್ಲ, ನನ್ನ ಆಶೀರ್ವಾದ ನೀವ್ ಯಾಕೆ ಕೇಳ್ತೀರಾ? ರಾಯರ ಪದ ಹಿಡಿಬೇಕು. ರಾಯರ್ ಪಾದ ಹಿಡ್ದಿದೇವ್ರಿ ಗುರುಜಿ, ಆದ್ರೆ ನೀವ್ ಗುರುಗಳ ಆಗಿ ನಮ್ಗ ಅದ್ರಲಿಂದ ಅನುಗ್ರಹ ಮಾಡಿ ಕೊಟ್ಟಿರಿ ಗುರುಜಿ. ಒಬ್ರ ಜೀವನದಾಗ ಒಬ್ರ ಗುರು ಬೇಕಲ್ರಿ ಗುರುಜಿ. ನಂಗ ರಾಯರ್ ಬಗ್ಗೆ ಗೊತ್ತಿತ್ರಿ ಗುರುಜಿ, ಅದ್ರ ವ್ರತದ ಬಗ್ಗೆ ಏನು ಗೊತ್ತಿರ್ಲಿಲ್ಲ ರೀ. ನೀವ್ ಹೇಳ್ಕೊಟ್ಟಿದ್ದ ವ್ರತದಿಂದನ ನಂಗೆ ಇವತ್ತೆಲ್ಲಾ ಅನುಕೂಲ ಆಗೈತ್ರಿ. ನನ್ ಬಿಸ್ನೆಸ್ ಒಳಗೆಲ್ಲಾ ಚಲೋ ಆಗೇದ್ರಿ ಗುರುಜಿ. ಓಕೆ, ಅಂದ್ರೆ ಬಿಸ್ನೆಸ್ ಅಲ್ಲಿ ಎಲ್ಲಾ ರೀತಿಯಾಗಿ ಅನುಗ್ರಹ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ? ಹಾ ಹೂನ್ರಿ ಗುರುಜಿ, ಇದೇ ತರ ನಂಗ್ ಮುಂದೂನು ಅನುಗ್ರಹ ನೀವ್ ಮಾಡ್ಬೇಕ್ರಿ ಗುರುಜಿ. ನೋಡಮ್ಮ, ಒಂದ್ ಮಾತು ಹೇಳ್ತೀನಿ, ನಿನಗೆ ಅನುಗ್ರಹ ಆಗಿದೆ, 8ನೇ ವಾರದಲ್ಲಿ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದೀಯಾ ಅಲ್ಲಮ್ಮ? ಹಾ ಹೂನ್ರಿ ಗುರುಜಿ. 8ನೇ ವಾರದಲ್ಲಿ ನಾನು ಹೇಳ್ಕೊಟ್ಟಂತ ವ್ರತದಲ್ಲಿ ಇನ್ನೂ ಕಂಪ್ಲೀಟ್ ಮಾಡ್ಬೇಕು. 9 ವಾರ ಅಲ್ವಾ ನಿಮ್ಗೆ ಬಂದಿರೋದು? ಹಾ ರೀ ಗುರುಜಿ, 9 ವಾರ ವ್ರತ ಮುಗ್ದಿದೆ ರೀ ಗುರುಜಿ ನಂದ. 9 ವಾರ ಮುಗೀತು, 8ನೇ ವಾರದಲ್ಲಿ ಅನುಗ್ರಹ ಆಗಿದೆ. ಹಾಗಾದ್ರೆ ಮಂತ್ರಾಲಯಕ್ಕೆ ಹೋಗಿ ಬಾರಮ್ಮ ತಾಯಿ. ಹಾ ಮಂತ್ರಾಲಯಕ್ಕ 10ನೇ ವಾರಕ್ಕೆ ಹೋಗ್ ಬಂದೆ ರೀ ಗುರುಜಿ. ಅಂದ್ರೆ ಹೋದ್ ವಾರ ಹೋಗಿದ್ದೆ ರೀ ಗುರುಜಿ. ಮಂತ್ರಾಲಯಕ್ಕೂ ಕರ್ಸ್ಕೊಂಡ್ ಬಿಟ್ಟಿದಾರ ನಿಮ್ನ ರಾಯರ್? ಹಾಗಾದ್ರೆ ಹಾ ಗುರುಜಿ, ಅಲ್ಲಿ ಏನ್ ಪವಾಡ ಆತಂದ್ರೆ ಗುರುಜಿ, ನನ್ಗ ಮಂತ್ರಾಲಯಕ್ ಹೋಗೋ ಟೈಮಿಗೆ ನನ್ ಕಡೆ ದುಡ್ಡು ಏನು ಇರ್ಲಿಲ್ಲ ಗುರುಜಿ. 9 ವಾರ ವ್ರತ ಮುಗೀತ್ರಿ ನನಗ. ಮುಗಿದ ಕೂಡ್ಲೆ ನಮ್ಮ ಅಣ್ಣಾಗ ವ್ರತದ ಬಗ್ಗೆ ನಾ ಹೇಳಿದ್ದಿಲ್ಲ ರೀ ಗುರುಜಿ. ಹಂಗ ನಮ್ಮ ಅಣ್ಣಾಗ ಒಂದ್ ಮೆಸೇಜ್ ಹಾಕಿದೆ ನಾನು, ನಂದು 9 ವಾರದ ವ್ರತ ಮುಗೀತು, 9 ದಿನದಲ್ಲಿ ನಾನು ಈ ತರ ಒಂದ್ ಲೆಟರ್ ಅಲ್ಲಿ ಬರ್ದಿಟ್ಟಿದೀನಿ, ಅದನ್ನ ಹೋಗಿ ನದಿಗ್ ಬಿಡ್ಬೇಕು ಅಂತಂತ ಹೇಳಿದೇರಿ ನಾನು. ಅದಕ್ಕೆ ಮಂತ್ರಾಲಯದಲ್ಲಿ ನದಿಗ್ ಬಿಡ್ಬೇಕು ಅಂತಂದೇರಿ ನಾನು. ನನಗ ನಮ್ಮ ಅಣ್ಣ ದುಡ್ಡು ಕೇಳೋದ್ ಒಂದ್ ತರ ಅನ್ಸಿತ್ರಿ, ನಂಗ್ ಜಸ್ಟ್ ಒಂದ್ ಮೆಸೇಜ್ ಹಾಕಿದ್ದೇರಿ ನಾನು. ನಮ್ಮ ಅಣ್ಣ ಸಡನ್ ಅದನ್ನ ನೋಡಿ ರಿಪ್ಲೈ ಮಾಡಿದಾರಿ, ನೀನ್ ಹೋಗಿ ಬಾ, ನಿನ್ ಖರ್ಚ್ ಏನ್ ಬರತ್ತ ನಾ ಕೊಡ್ತೀನಿ ಅಂತ ಅಂದ್ರಿ ಅವ್ರ. ಹ್ಞೂ ಅಂತಂದರಿ. ಮತ್ ಆಮೇಲೆ ಹೋಗೋ ಟೈಮಿಗೆ ಏನಾತ್ರಿ, ಆನ್ಲೈನ್ ಬುಕ್ ಚೆಕ್ ಮಾಡಿದೇರಿ ನಾ ರೂಮಿಗ ಹೋಗಿರ್ಲಿಕ್ರಿ. ಅಲ್ಲೆಲ್ಲಾ ಏನಾಗಿತ್ತಂದ್ರ ಮಂತ್ರಾಲಯದ ಟ್ರಸ್ಟ್ ಇದ್ ಎಲ್ಲಾ ರೂಮ್ ಬುಕ್ಡ್ ಆಗಿದ್ವರಿ. ಆಮೇಲೆ ನಾನ್ ಬೇರೆ ಕಡೆ ಪ್ರೈವೇಟ್ ಲಾಡ್ಜ್ ಹಂಗ ರೂಮ್ ಕೇಳಿದಿರಿ ನಾನು. ಅವ್ರೆಲ್ಲಾ 3,000 4,000 ಅಂತ ಹೇಳಿದ್ರಿ ಒಂದ್ ದಿನಕ್ ರೀ ಗುರುಜಿ. ಅದು 24 ತಾಸು ಅಲ್ರಿ, ಅದ್ರಕ್ಕಿಂತ ಒಳಗಡೆ ರೀ ಗುರುಜಿ. ಹಂಗಾದ ಕೂಡ್ಲೆ ನಾನೇನ್ ಅನ್ಕೊಂಡೆರಿ, ನಾನ್ ಮಂತ್ರಾಲಯಕ್ ಹೋಗ್ತಾ ಇದ್ದೀನಿ ಮತ್ತೀಗ 5 ವರ್ಷದ ನಂತರ ಹೋಗ್ತಾ ಇದ್ದೇರಿ ನಾ ಮಂತ್ರಾಲಯಕ್ಕ. 5 ವರ್ಷದ ನಂತರ ಹೋಗ್ತಾ ಇದೀನಿ, ನನಗೆ ರೂಮ ಸಿಗ್ತಾ ಇಲ್ಲಲ್ಲ ಅನ್ಕೊಂಡ ಒಂಥರ ಮನಸ್ಸಲ್ಲಿ ಇದು ಆಗ್ತಾ ಇತ್ತೇರಿ ನಂಗ. ನಾನ್ ರಾಯರ್ಗ್ ಬೇಡ್ಕೊಂಡೇರಿ ನಾನು, ನನಗ ರೂಮ್ ಸಿಗ್ಬೇಕ್ರಿ ರಾಯರ, ಏನ್ ಮಾಡ್ತೀರಿ ಮಾಡ್ರಿ ಪವಾಡ ಅಂತ ಅಂದೇರಿ ನಾನು. ಹಂಗ ಅಂದ ಕೂಡ್ಲೆ ನನ್ ಜೊತೆ ನಮ್ ತಾಯಿಯವ್ರ, ನಮ್ಮ ಮಾವರ ಬಂದ್ರಿ, ಸೋದರ ಮಾವ. ಅವ್ರ ಏನ್ ಮಾಡಿದ್ರು, ಅಲ್ಲಿ ಇದು ರೀ ಆಂಧ್ರದಾಗ ಅಲ್ಲಿ ಒಬ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗ್ ಇದ್ದವ್ರ ಅವ್ರಿಗೆ ಕಾಲ್ ಮಾಡಿದ್ರಿ ಅವ್ರ. ಅವ್ರ ನಮ್ಗ ಒಟ್ಟ ಲೈನ್ ಒಳಗ್ ಸಿಗ್ಲೇ ಇಲ್ಲ ರೀ. ನನ್ಗೇನ್ ಅನಸ್ತ, ಬುಧವಾರ ಹೋದ್ರ ಗುರುವಾರ ಬೆಳಗ್ಗೆ ದರ್ಶನ ಆಗತ್ತ 10ನೇ ವಾರದ ದಿನ,
ಏನ್ ಮಾಡ್ಬೇಕು ಮತ್ತ ಆನ್ಲೈನ್ ಸಿಕ್ಕ್ರಿ ಸರ್ ಅವ್ರ ಆಮೇಲೆ ವಾಪಸ್ ಕಾಲ್ ಮಾಡಿದ್ರಿ ಅವ್ರ ನೀವ್ ಬರ್ರಿ ಮಂತ್ರಾಲಯಕ್ಕ ಅಲ್ಲಿ ನೋಡೋಣ ರೂಮ್ ಇದ್ರ ಅಲ್ಲಿ ಬುಕ್ ಮಾಡ್ತೀನಿ ನಾನು ಅಂತ ಅಂದ್ರಿ ನಮ್ಗ. ಆಮೇಲೆ ನಾವ್ ಇಲ್ಲಿ ಹುಬ್ಳಿಯಿಂದ ಬಿಟ್ಟ ಒಂದ್ ಅರ್ಧ ತಾಸ್ ಆಗಿದ್ದಿಲ್ಲ ರೀ ನಮ್ಗ. ಅವಾಗ ವಾಪಸ್ ಅವ್ರದ್ದು ಕಾಲ್ ಬಂತ್ರಿ, ನಿಮ್ದು ರೂಮ್ ಇದೆ ರೀ, ರೂಮ್ ಬುಕ್ ಮಾಡಿದೀನಿ ನಾನು ಅಂತಂದ್ ಬಂತ್ರಿ. ನೀವ ಎಷ್ಟೊತ್ತಿಗೆ ಮುಟ್ತೀರಾ ಅಂತಂದ್ ಕೇಳಿದ್ರಿ ಅವ್ರ. ನಾನ್ ಇಲ್ಲಿ ಬಿಟ್ಟಿದ್ದು 11 ಗಂಟೆ ರೀ ಹುಬ್ಳಿ. ನಾವ್ 7 ಗಂಟೆ ಹಂಗ್ ಬರ್ಬೋದ್ರಿ ಸಾಯಂಕಾಲ ಅಂತಂದ್ ಅಂದ್ರಿ ಅವ್ರ. ಆ ಟೈಮಿಗ್ ಹೋಗೋದ್ ಕೂಡ್ಲೆ ನಮ್ಗ ರೂಮ್ ಬುಕ್ಡ್ ಆಗಿತ್ರಿ ಅದ್ ಆಲ್ರೆಡಿ ರೀ. ಹೋದ್ ಕೂಡ್ಲೆ ರೂಮ್ ಸಿಕ್ತ್ರಿ ನಂಗ. ರೂಮ್ ಸಿಕ್ ಕೂಡ್ಲೆ ಕೀ ತಗೊಂಡ್ ಹೋದೆ. ಅದ್ ಹೆಂಗಂತಂದ್ರಿ ಗುರೂಜಿ, ಮಂತ್ರಾಲಯ ಪಕ್ಕದಲ್ಲೇ ರೂಮ್ ಇದೆ ಅಲ್ರಿ. ಹೌದಮ್ಮ ಹೌದಮ್ಮ. ಹಾ ಅಲ್ಲಿನೇ ಸಿಕ್ಕೇತ್ರಿ ರೂಮ್. ನೋಡಮ್ಮ, ರಾಯರ ನಿನ್ ಹಿಂದ್ಗಡೆ ಇದಾರೆ. 9 ವಾರ ವ್ರತ ಮಾಡಿ ಗೆದ್ದು ಬಿಟ್ಟಲ್ಲಮ್ಮ ತಾಯಿ ಇವತ್ತು. ಹಾ ರೀ, ಹಂಗ ಆದ ಕೂಡ್ಲೆ ನಂಗೆ ಏನ್ ಅನಸ್ತ್ರಿ, ಮತ್ತ ಅವ್ರ ಪೊಲೀಸರ ಫೋನ್ ಮಾಡಿದ್ರಿ. ಅವ್ರ ಏನಂತಂದ್ರ, ನೀವು ತಾಯಿ ಮಡಿಲಲ್ಲಿ ಮಲ್ಕೊಂಡಂಗ ನಿಮ್ಗ್ ರೂಮ್ ಸಿಕ್ಕಿದ್ದು. ಅದು ಏನಂದ್ರ ಪಕ್ಕದಲ್ಲೇನೆ ಸಿಕ್ಕಿದೆ ನಿಮ್ಗೆ ಅಂತಂದ್ರಿ. ಆಮೇಲ್ ಬ್ಯಾಗ್ ಇಟ್ಟ ಹೋಗಿ ದರ್ಶನ ಮಾಡ್ ಬಂದ್ರ ಆಯ್ತ ಅಂತ ಹೇಳಿ ನಾನ ನಮ್ಮಮ್ಮ ನಮ್ಮ ಮಾವ ಹೋದ್ವಿರಿ. ಕ್ಯೂ ಬಾಳ ದೊಡ್ಡದಿತ್ರಿ ಅದು. ಆಮೇಲೆ ಅವ್ರ ನಾವ್ ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಒಬ್ರಿಗೆ ಕೇಳಿದ್ವಿರಿ. ಅವ್ರು ನಮ್ಮ ಮಾವರ್ಗ ಒಂದ್ ಸ್ವಲ್ಪ ಇದು ಆಗಿದೇರಿ, ಅವ್ರ ಹೆಲ್ತ್ ಇಶ್ಯೂಸ್ ಇತ್ತ. ನಿಮ್ನ ಲೈವ್ ಒಳಗ್ ನೋಡ್ತಿರ್ತೇವಲ್ರಿ ಗುರುಜಿ, ಅದಕ್ಕೆ ಕಾಯ್ತಾ ಇರ್ತೇವ್ರಿ ಗುರುಜಿ, ಯಾವಾಗ ಗುರುಜಿ ಆನ್ಲೈನ್ ಬರ್ತಾರೆ ಅಂತ ಅಂದ್ ಗುರುಜಿ. ಯಾಕಮ್ಮ? ಹೆಂಗಾಗತ್ತೆ ಗೊತ್ತಾ ಗುರುಜಿ, ಈಗ ನಾವ್ ಮ್ಯಾಚ್ ನೋಡ್ತಾ ಇರ್ತೇವಲ್ರಿ ಇಂಡಿಯಾ ಪಾಕಿಸ್ತಾನ್, ಹಂಗ ಆದಂಗ ಆಗತ್ತೆ ಗುರುಜಿ. ನೀವು ಲೈವ್ ಬಂದಾಗ ಗುರುಜಿ ನಂಗೆ ಏನಾಗತ್ತಂದ್ರೆ ನಮ್ದು ಇಂಡಿಯಾ ಬ್ಯಾಟಿಂಗ್ ನಡೀತಾ ಇದೆ ಅಂತ ಅನಿಸ್ತಾ ಇರುತ್ತೆ ಗುರುಜಿ. ಮೊನ್ನೆ ಒಂದು ತಾಯಿ ಕೂಡ ನಾಗ ಹೇಳಿದ್ರು, ಸ್ವಾಮಿ ನನಗೆ ಸೀರಿಯಲ್ ಅಂದ್ರೆ ತುಂಬಾ ಇಷ್ಟ, ಸೀರಿಯಲ್ ನೋಡೋದ್ ಬಿಡ್ತೀನಿ, ಬಟ್ ನಿಮ್ ಲೈವ್ ಬರ್ಲಿಲ್ಲ ಅಂದ್ರೆ ನನಗೆ ಒಂಥರ ಬೇಜಾರಾಗುತ್ತೆ, ಏನೋ ಒಂದ್ ಕಳ್ಕೊಂಡ್ ಬಿಟ್ಟಿದೀನೇನು. ಇವತ್ತು ಲೈವ್ ಬಂದಿಲ್ಲ ಅಂದ್ರೆ ಇವತ್ತು ಶನಿವಾರನು ಭಾನುವಾರನು, ಯಾಕೆ ಇವತ್ತು ಲೈವ್ ಬಂದಿಲ್ಲ ಅಂತ ಅನ್ಕೊಂತೀನಿ. ಲೈವ್ ಬನ್ನಿ, ನೀವು ನಿಮ್ಗೆ ಊಟ ಸಿಕ್ಕರೆ ಖುಷಿ ಅಂತ. ನೀವು ಇಷ್ಟ ಪ್ರೀತಿ ಹಾರೈಸ್ತಿರಲ್ಲ ತಾಯಿ, ಹಾರೈಸ್ತಿರಲ್ಲ, ಅಷ್ಟೇ ಸಾಕು ನನಗೆ. ಇಲ್ಲ ಗುರುಜಿ, ನಾವ್ ಊಟ ಮಾಡ್ತಾ ಇರ್ತೇವಲ್ಲ ಗುರುಜಿ, ನೀವ್ ಲೈವ್ ಬಂದ್ ಕೂಡಲೇ ಅದ್ ಖುಷಿಲೇ ಊಟ ಮಾಡೋದ್ ಬೇರೆ ಅನ್ಸತ್ತರಿ. ನೀವ್ ಲೈವ್ ಬರ್ಲಿಲ್ಲ ಅಂತಂದ್ರೆ ಏನ್ ಅನ್ಸತ್ತೆ, ಈ ಗುರುಜಿಗ್ ಊಟ ಸಿಕ್ಕಿದೆ ಇಲ್ಲ ಅಂತಂದ್ ಅದೊಂದ್ ಥಿಂಕಿಂಗ್ ಚಲೋ ಆಗತ್ರಿ ಗುರುಜಿ. ಆ ಕಡೆ ವಿಚಾರ ಮಾಡೋದ್ ಚಲೋ ಆಗತ್ರಿ ಗುರುಜಿ. ಹೌದು ನನ್ ತಾಯಿ, ಮನೆ ಮಗನ್ ತರ ನೀನ್ ನನ್ನ ನೋಡ್ತಾ ಇದ್ರಲ್ಲ ತಾಯಿ, ಸಾಕು, ಒಳ್ಳೇದು. ಇವತ್ತು ಗೆದ್ದು ಬಿಟ್ಟೆ ತಾಯಿ, ನಿಮ್ಮ ಪ್ರೀತಿ ವಿಶ್ವಾಸನ ಗೆದ್ದಿದ್ದೀನಲ್ವಾ, ಇನ್ನೇನ್ ಬೇಕು ಹೇಳಮ್ಮ ನನಗೆ. ರಾಯರ್ ಇದ್ದಾರೆ ಗುರುಜಿ, ರಾಯರ್ ನೋಡ್ರಿ ಗುರುಜಿ ಎಲ್ಲರಿಗೂ. ಒಳ್ಳೇದಾಗ್ಲಿ ಅಮ್ಮ. ನಿಮ್ಗೆ ಏನ್ ಅನಿಸ್ತು ರಾಯರ ಬಗ್ಗೆ, ಏನ್ ಅನ್ನಿಸ್ತು? ನಾವ್ ರಾಯರ್ ಪೂಜಾ ಮಾಡಿದ್ರ ಅವ್ರ ಮ್ಯಾರಾಕಲ್ ಮಾಡೇ ಮಾಡ್ತಾರೆ ಗುರುಜಿ. ಮಾಡ್ತಾರೆ. ಇವತ್ತು ನೀವು 9 ವಾರ ಮಾಡಿ ಗುರು ರಾಘವೇಂದ್ರ ಸ್ವಾಮಿ ಅವ್ರು ನಿಮ್ಗೆ ಅನುಗ್ರಹ ಮಾಡಿದರಾ? ಮಾಡಿದಾರಿ ಗುರುಜಿ, ಅದು 100% ನಿಜ ರೀ ಗುರುಜಿ, ಮಾಡಿದಾರಿ. ಖುಷಿ ಆಯ್ತೇನಮ್ಮ? ಖುಷಿ ಆಯ್ತಲ್ಲಮ್ಮ? ಭಾಳ ಖುಷಿ ಆಯ್ತ್ರಿ ಗುರುಜಿ, ಯಾಕಂದ್ರ ನಾವ್ ಅನ್ಕೋಲಾರಂಗ್ ದರ್ಶನಾನು ಸಿಕ್ತು, ರೂಮು ಎಲ್ಲಾ ರೀ. ಈಗ ಹಂಗ ಮ್ಯಾರಾಕಲ್ ಮಾಡಾತಾರಲ್ರಿ, ಇನ್ನು ಭಾಳ ಖುಷಿ. ಆಮೇಲೆ ನಿಮ್ ಬಗ್ಗೆನೂ ಒಂದ್ ಮಾತ್ ಹೇಳ್ಬೇಕ್ರಿ ಗುರುಜಿ. ನಾನ್ ನಿಮ್ಗ ಡಿಸೆಂಬರ್ ಅಲ್ಲಿ ಕಾಲ್ ಅವಾಗಿಂದ ನಿಮ್ಗ ಇದ್ರಲ್ಲಿ ಯೂಟ್ಯೂಬ್ ಅಲ್ಲಿ ಮೆಸೇಜ್ ಹಾಕಿದ್ದೆ ಗುರುಜಿ. ನಿಮ್ ನಂಬರ್ ರೀ ಅಂತಂದೆ ನಾನು. ಅಲ್ಲಿ ಏನೂ ರಿಪ್ಲೈ ಬರ್ಲಿಲ್ಲ ಗುರುಜಿ. ಆಮೇಲೆ ಮತ್ತೆ ನಿಮ್ಗೆ ಇದ್ರಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಜನವರಿ 3ನೇ ತಾರೀಕಿಗೆ ಮೆಸೇಜ್ ಹಾಕಿದ್ದೆ ಗುರುಜಿನ, ನಿಮ್ ನಂಬರ್ ಕೊಡಿ ಗುರುಜಿ ಪ್ಲೀಸ್ ಕಾಲ್ ಮಾಡಿ ಅಂತ ಹೇಳಿ ಗುರುಜಿ. ಅಲ್ಲಿಂದನೂ ರಿಪ್ಲೈ ಬರ್ಲಿಲ್ಲ ಗುರುಜಿ. ಆಮೇಲೆ ಜನವರಿ ಎಂಡಿಗೆ ಏನಾಯ್ತು ಗುರುಜಿ, ನಿಮ್ಗೆ ಯಾವ್ದೋ ಒಂದು ಲೈವ್ ಸೆಕ್ಷನ್ ಅಲ್ಲಿ ಹಂಗ ನೋಡ್ತಾ ಇದ್ದೆ ರೀ ನಾನು, ಅಲ್ಲಿ ನಿಮ್ ನಂಬರ್ ಸೇವ್ ಮಾಡಿದ್ರಿ ಗುರುಜಿ ನನಗ. ಆಮೇಲೆ ನಾ ಜನವರಿಯಿಂದ ನಾರ್ಮಲ್ ನಿಮ್ ಕಾಲ್ ಮಾಡ್ಕೋತೇನೆ ಇದೇನ್ರಿ ಗುರುಜಿ. ಒಂದ್ 100-200 ಕಾಲ್ ಕಂಟಿನ್ಯೂ ಮಾಡೋದು ಗುರುಜಿ. ಒಂದ್ ದಿನಕ್ಕೆ? ಹಾ ಗುರುಜಿ, 100-200 ಫೋನ್ ಮಾಡ್ತಿದ್ದೇನಮ್ಮ? ಹಾ ರೀ ಗುರುಜಿ. ಆಮೇಲೆ ಒಟ್ಟ ನಂಗ್ ಕಾಲ್ ಹತ್ಲೇ ಇಲ್ಲ ಗುರುಜಿ. ನಂಗ ಮತ್ ನನ್ ತಲೆ ಒಳಗ ಏನಿತ್ತಂದ್ರ ಗುರುಜಿ, ಮಾರ್ಚ್ 6ನೇ ತಾರೀಕ ಇದು ರಾಘವೇಂದ್ರ ಸ್ವಾಮೀಜಿದ ವೈದ್ಯಂತೆ ಗುರುಜಿ ಏನೋ ಅಂತ ಹೇಳ್ತಾರಲ್ಲ ಗುರುಜಿ. ಹಾ, ಅವಾಗ ನಂಗ್ ಪೂಜಾ ಮಾಡ್ಬೇಕನ್ನೋ ತಲೆ ಒಳಗಿತ್ರಿ ಗುರುಜಿ, ಜನವರಿ ಒಳಗಿಂದ ನನಗೆ. ನಾನ್ ಏನ್ ಮಾಡಿದೆ ರೀ, ಇದು ಲಾಸ್ಟ್ ಕಾಲ್ ರಾಯರ ನಿಮ್ಗೆ ಫೋನ್ ಹಚ್ಚೋದ. ನಾನೀಗ ಗುರುಜಿಗ್ ಫೋನ್ ಹಚ್ತೀನಿ. ನಾನ್ ಮಾಡ್ಬೇಕಾಗಿದ್ದು 6ನೇ ತಾರೀಕ್ ನಿಮ್ ಗುರುವಾರ ಪೂಜಾ. ನನ್ ಹೆಂಗ್ ನೀವ್ ಕಾಲ್ ಕನೆಕ್ಟ್ ಮಾಡ್ಕೊಡ್ತಿರೋ ಗೊತ್ತಿಲ್ಲ. ಅವ್ರ ಗುರುಜಿ ಆನ್ಲೈನ್ ಯಾವಾಗೂ ಹೇಳ್ತಾ ಇರ್ತಾರೆ, ನಿಮ್ ಕರ್ಮ ಹರಿದ್ರ ಅಷ್ಟೇನೆ ನಂಗ್ ಕಾಲ್ ಕನೆಕ್ಟ್ ಆಗತ್ತೆ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ನನ್ ಕರ್ಮ ಹರಿದ ನಂಗ್ ಕಾಲ್ ಕನೆಕ್ಟ್ ಮಾಡು ಅಂತ ಬೇಡ್ಕೊಂಡೆ ರೀ ನಾನು. ಅವತ್ತ ಏನಂತಂದ್ರ ಗುರುಜಿ, ಮಾರ್ಚ್ 1ನೇ ತಾರೀಕ್ ರೀ ನಾ ನಿಮ್ಗ್ ಕಾಲ್ ಮಾಡಿದ್ರಿ ಗುರುಜಿ. ಅವತ್ತ ನಂಗ್ ಕಾಲ್ ಕನೆಕ್ಟ್ ಆಯ್ತ್ರಿ ಗುರುಜಿ. ಜನವರಿಯಿಂದ ಟ್ರೈ ಮಾಡಿದ್ರೆ ನಂಗ್ ಕನೆಕ್ಟ್ ಆಗಿದ್ದು ಮಾರ್ಚ್ ಅಲ್ಲಿ ಗುರುಜಿ. ಜನವರಿಯಿಂದ ಕರೆ ಮಾಡ್ತಾ ಇದೀರಾ, ನಿಮ್ಗೆ ಲೈನ್ ಸಿಕ್ಕಿರೋದು ಮಾರ್ಚ್ ಅಲ್ಲಿ ಸಿಕ್ಕಿದೆ? ಮಾರ್ಚ್ ಅಲ್ಲಿ ಸಿಕ್ಕಿದೆ ಗುರುಜಿ. ಏನಮ್ಮ ತಾಯಿ, ಕರ್ಮಗಳು ಕಳೆದು ಹೋದ್ರೆ ಮಾತ್ರ ನನ್ ಲೈನ್ ಸಿಗುದಂತ ಮುಂಚಿತವಾಗಿ ಹೇಳ್ತಾ ಇದ್ದೆ ನಾನು ಅಲ್ವಾ?
ಹಾ ಹೌದು ಗುರುಜಿ, ಅದ್ 100ಕ್ಕೆ 100 ನಿಜ ಗುರುಜಿ ನೀವ್ ಹೇಳಿದ್ದು. ಆಮೇಲೆ ಅವಾಗ ಕಾಲ್ ಸಿಕ್ತಲ್ಲ ಗುರುಜಿ, ಆಮೇಲೆ ಇನ್ನು ನಂಗ್ 9 ವಾರದ ಅಲ್ಲ ಇವಾಗ ನೋಡಮ್ಮ, ಒಂದು ವಿಚಾರದಲ್ಲಿ ನಾನು ಏನ್ ಹೇಳ್ತೀನಿ ಗೊತ್ತಾ, ನಿನ್ನ ಕರ್ಮಗಳು ಕಳೆದು ಹೋದ್ರೆ ಮಾತ್ರ ನನ್ ಲೈನ್ ಸಿಗುತ್ತೆ ಅಂತ ಹೇಳಿದ್ದೆ ನಾನು. ಹೌದು ಇವಾಗ ಗುರೂಜಿ. ನಿನ್ನ ಕರ್ಮಗಳು ಕಳೆದೋಯ್ತು, ನನ್ ಲೈನ್ ಸಿಕ್ತು, ಇವತ್ತು ನೀನು 9 ವಾರ ವ್ರತವನ್ನ ಮಾಡಿ ಇವತ್ತು ನೀನು ಗೆದ್ದಿ ಅಲ್ವಾ? ಅನುಗ್ರಹ ಅನುಗ್ರಹ ಆಯ್ತಲ್ವಾ, ಆಗಿದೆ ಅಲ್ವಾ ತಾಯಿ? ಆಗಿದೆ ನೋಡಿ, ಗುರೂಜಿ, ಇವತ್ತು ಆಗಿದೆ. 9 ವಾರ ನೀನ್ ಅಷ್ಟು ಕಷ್ಟಪಟ್ಟು ಪೂಜೆ, ಅಂದ್ರೆ ಏನು, ಕಷ್ಟನೇ ಇಷ್ಟಪಡ್ಬೇಕು ಇದ್ರಲ್ಲಿ. ಹಾ ಹೂನ್ರಿ. ಕಷ್ಟವನ್ನೇ ಇಷ್ಟಪಟ್ಟು ನೀನ್ ಪೂಜೆ ಮಾಡ್ಬೇಕು. ಅದೇ ಮುಖಾಂತರದಲ್ಲಿ ನನ್ನ ಲೈನ್ ಸಿಗಬೇಕಂದ್ರ ನಿನ್ನ ಕರ್ಮಗಳು ಕಳೆದೋದ್ರೆ, ನೀನ್ ಜನವರಿಯಿಂದ ನಾನು ಟ್ರೈ ಮಾಡ್ತಾ ಇದೀಯಾ, ಆದ್ರೆ ನನ್ ಲೈನ್ ಸಿಕ್ಕಿರೋದು ನಿಮ್ಗೆ ಇವಾಗ ಮಾರ್ಚ್ ಅಲ್ಲ, ಹಾ ಮಾರ್ಚ್ 1ನೇ ತಾರೀಕು ಗುರೂಜಿ. ಮಾರ್ಚ್ 1ನೇ ತಾರೀಕಿಗೆ ಸಿಕ್ಕಿದೆ. ಜನವರಿ 1 ತಿಂಗಳು, ಫೆಬ್ರವರಿ, ಮಾರ್ಚ್ 1ನೇ ತಾರೀಕಿಗೆ ಸಿಕ್ಕೈತೆ. 3ನೇ ತಿಂಗಳಿಗೆ ಸಿಕ್ಕೈತೆ ನನ್ನ ಲೈನು. ಹಾ ಆದ್ರೆ ಹೌದ್ರಿ. 3ನೇ ತಿಂಗಳಿಗೆ ನಾನು ಅವತ್ತು ಇಷ್ಟಪಟ್ಟು ಎಷ್ಟೇ ಆಗ್ಲಿ ಕಷ್ಟ ಇಷ್ಟಪಟ್ಟು ನನಗೆ ಕರೆ ಮಾಡಿದೀರಾ, ಆಮೇಲೆ ವ್ರತವನ್ನು ತಿಳ್ಕೊಂಡಿದ್ದೀರಾ, ಇವತ್ ನಿಮ್ಗೆ ಅನುಗ್ರಹ ಆಯ್ತಾ 9 ವಾರದಲ್ಲಿ? ಹಾ ಹೂನ್ರಿ ಗುರೂಜಿ. ಅಷ್ಟೇ ಸಾಕು ತಾಯಿ, ಅಷ್ಟೇ ಸಾಕು. ಅದಕ್ಕೆ ಹೇಳ್ತಾ ಇರೋದು, ರಾಯರನ್ನ ಭಕ್ತಿಯಿಂದ ಪೂಜೆ ಮಾಡಿ, ನಿಮ್ಗೆ ಖಂಡಿತ ಅನುಗ್ರಹ ಆಗುತ್ತೆ. ಸಮಯ ಬಿಡುವಿದ್ದಾಗ ರಾಯರ ಮಠಕ್ಕೆ ಹೋಗಿ, ಹತ್ತಿರದಲ್ಲಿ ರಾಯರ ಮಠಕ್ಕೆ ಹೋಗಿ, ರಾಯರ ಅಲ್ಲಿ ಏನು ಅರ್ಚಕರು ಮಂತ್ರಾಕ್ಷತೆಯನ್ನು ಕೊಡ್ತಿರ್ತಾರೆ, ಅಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿರುತ್ತಾರೆ. ಅಲ್ಲಿ ಯಾಕೆ ಅರ್ಚಕರು ಮಂತ್ರಾಕ್ಷತೆಯನ್ನು ಕೊಡ್ತಾರಂದ್ರೆ, ಗುರು ರಾಘವೇಂದ್ರ ಸ್ವಾಮಿಯವರು ಎದ್ದು ಬಂದು ಕೊಡಕ್ ಆಗ್ಲಾರ್ದಕ್ಕೋಸ್ಕರ ಅಲ್ಲಿ ಇರ್ತಕ್ಕಂಥ ಅರ್ಚಕರು ಕೊಡ್ತಾ ಇರ್ತಾರೆ. ಅವಾಗ ಆ ಗುರು ರಾಘವೇಂದ್ರ ಸ್ವಾಮಿಯವರ ಕಣ್ಣಿನ ದೃಷ್ಟಿ ಮತ್ತು ಅವರ ಆಶೀರ್ವಾದ ಆ ಮಂತ್ರಾಕ್ಷತೆ ಮೇಲೆ ಬಿದ್ದಿರುತ್ತೆ ನನ್ನ ತಾಯಿ. ಅದನ್ನ ತಗೊಂಡು ಬಂದು ಮಡಿ ಬಟ್ಟೆಲಿ ಇಡಬಾರ್ದು ತಾಯಿ, ಅದನ್ನ ನಾವೇ ಸ್ವೀಕರಿಸಬೇಕು. 4 ಕಾಳು ತಲೆ ಮೇಲೆ ಹಾಕೊಂಡ್ರೆ ನಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಕೆಟ್ಟ ರೋಗಗಳಾಗ್ಲಿ, ಏನೇ ಒಂದು ಇದ್ರೂನು, ಒಳಗಡೆ ಕಾಯಿಲೆ ಇದ್ರೂ ಅದು ಸುಟ್ಟು ಭಸ್ಮವಾಗುತ್ತೆ ನನ್ನ ತಾಯಿ. ಇದನ್ನೆಲ್ಲರೂ ಮಾಡ್ಬೇಕಾಗಿರೋ ವಿಚಾರ ತಾಯಿ. ಅದಕ್ಕೆ ನಾನು ಹೇಳ್ತಾ ಇರೋದು, ಇವಾಗ ಹೆಂಗೆ ನಿಮ್ಗೆ ಅನುಗ್ರಹ ಆಗಿದೆ, ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಇವತ್ತು ನೀನು ಖುಷಿಯಾಗಿದೆಯಾ ತಾಯಿ ಅನುಗ್ರಹ ಆಗಿದ್ದಕ್ಕೆ? ಖುಷಿಯಾಗಿದ್ದೇನ್ರಿ ಗುರೂಜಿ. ಇವಾಗ ನಿಮ್ಮ ಮನೆಗೆ ಇವಾಗ ನಿಮ್ಮ ಮನೆಗೆ ಬಂದು ನಾನು ಒಬ್ಬಟ್ಟು ತಿನ್ಬಹುದಾ? ಹೋಳಿಗೆ ಬೇಕಾದಾಗ ಬರ್ರಿ ಗುರೂಜಿ, ಮಾಡಿ 2 ಹೋಳಿಗೆ ಕೊಡ್ತೀನಮ್ಮ, 2 ಹೋಳಿಗೆ ತುಪ್ಪ ಕೊಡ್ತೀಯಮ್ಮ? ಕೊಡ್ತೀನ್ರಿ ಗುರೂಜಿ. ಎಲ್ಲಮ್ಮ ಹುಬ್ಳಿಯಲ್ಲಿ ಎಲ್ಲಮ್ಮ ನಿಮ್ದು? ನಮ್ದು ಹುಬ್ಳಿಯಲ್ಲಿ ಏರ್ಪೋರ್ಟ್ ರೋಡ್ ಕಡೆ ಇದೆ ಗುರೂಜಿ, ನೇರು ವಾಟರ್ ಟ್ಯಾಂಕ್. ಹುಬ್ಳಿಯಲ್ಲಿ ಏರ್ಪೋರ್ಟ್ ರೋಡ್ ಹತ್ರ ಇರೋದೇನಮ್ಮ? ಹಾ ಹೂನ್ರಿ ಗುರೂಜಿ. ಓ, ಈ ಸಲ ಬಂದಾಗ ನಾನು 2 ಅಲ್ಲ 1 ಹೋಳಿಗೆ ಎಕ್ಸ್ಟ್ರಾ ತಿಂತೀನಿ ರಮ್ಮ. ಹಾಗಾದ್ರೆ ಬರ್ರಿ ಗುರೂಜಿ, ಬೇಕಾದಾಗ ಬರ್ರಿ ಗುರೂಜಿ. ಮೊನ್ನೆನೆ ನಮ್ ತಾಯಿಯವರು ಅದನ್ನ ಇಲ್ಲ ರೀ ಗುರೂಜಿ, ಮೊನ್ನೆನೆ ನಮ್ ತಾಯಿಯವ್ರ ಅಂದ್ರಿ, ಈಗೆಲ್ಲ ಮೈನನ್ ಸೀಸನ್ ಇರತ್ತಲ್ರಿ, ಗುರೂಜಿ ಅವ್ರ ಇಲ್ಲೇ ಸಮೀಪ ಇದ್ದಿದ್ರ ಮಂತ್ರಾಲಯ ಕಡೆ, ನಾನು ಹೋಳಿಗೆ ಮಾಡ್ಕೊಂಡು ಸಿಕರ್ನಿ ಮಾಡ್ಕೊಂಡು ಹೋಗಿ ಕೊಟ್ಟು ಬರ್ತಿದ್ದೆ ಅಂತಂದ್ರಿ ನಮ್ ತಾಯಿ. ಇರ್ಲಿ ತಾಯಿ, ನಿಮ್ಮ ಮನೆಗ್ ಬಂದಾಗ ಕೊಡ್ತೀರಲ್ವಾ, ನಾನು ಕಾಯ್ತಾ ಇರ್ತೀನಿ. ನನ್ ನೋಡಿ ಮತ್ತೆ ಇವಾಗ ನಿಮ್ ಅನುಗ್ರಹ ಇತ್ತಾ, ಮತ್ತೆ ನನ್ ಪ್ರಮೋಷನ್ ಆಯ್ತು, ಇವತ್ತು 2 ಹೋಳಿಗೆ ಎಕ್ಸ್ಟ್ರಾ ಸಿಕ್ತಿ. ಇವಾಗ ನನಗೇನ್ ನಿಮ್ಗೆ ಅನುಗ್ರಹ ಆಗುತ್ತೆ, ನನ್ಗೆ 2 ಹೋಳಿಗೆ ಸಿಗುತ್ತೆ ಅಂತ ನನ್ಗೆ ಆಸೆ ತಾಯಿ. ಅದೊಂದೇ ಅಮ್ಮ, ಮತ್ತೇನು ಇಲ್ಲಪ್ಪ ನನಗೆ. ಆಮೇಲೆ ಗುರೂಜಿ ನೀವೇನ್ ಹೇಳ್ಕೊಡ್ತೀರಲ್ಲ ಗುರೂಜಿ, ಅದೆಲ್ಲಾ ಏನಂತಾರಿ ಗುರೂಜಿ, ನಾವ್ ನಮ್ದು 7 ಜನ್ಮ ಪುಣ್ಯ ರೀ ಗುರೂಜಿ. ಯಾಕಂದ್ರ ನೀವ್ ಈಗ ನಮ್ಗ್ ವ್ರತದ ಬಗ್ಗೆ ಏನ್ ಹೇಳ್ಕೊಡ್ತಾ ಇದೀರಲ್ಲ ಗುರೂಜಿ, ಬೇರೆ ಈಗ ಮನೇನವ್ರ ಒಬ್ರಿಗೆ ಒಬ್ರ ಹೆಲ್ಪ್ ಮಾಡಲ್ಲ ರೀ, ಅಂತದ್ರೊಳಗ ನೀವ್ ನಮ್ ಸಂಬಂಧ ಇಲ್ಲಿಂದ ನೀವೀಗ ಇದಕ್ ಹೋಗ್ತಾ ಇದೀರಲ್ಲ ರೀ ಕೇದಾರನಾಥ, ಅದು ಪುಣ್ಯ ಮಾಡಿರ್ಬೇಕ್ರಿ ಗುರುಜಿ. ನಾವೆಲ್ಲ ನಿಮ್ಮಂತ ಗುರುಗಳ ನಮ್ ಜೀವನದಾಗ ಸಿಗ್ಬೇಕು. ಇನ್ನೊಂದು ಮಾತು ಅರ್ಥ ಮಾಡ್ಕೊ, 86 ವರ್ಷ ಈ ಭೂಮಿ ಮೇಲೆ ಇರ್ತೀನಿ ಅಂತ ನಾನು ಹೇಳಿದೀನಿ. 86 ವರ್ಷ ಆದ್ಮೇಲೆ 400 ವರ್ಷ ಬದುಕ್ತೀನಿ ಮತ್ತೆ ಒಳ್ಳೆ ನಾನು. 80 ವರ್ಷ ಆದ ಮೇಲೆ, ಸತ್ತು ಹೋದಾದ ಮೇಲೆ ಮತ್ತೆ ಆಲದ ಮರವಾಗಿ ನಾನು ಬೆಳಿತೀನಿ ತಾಯಿ. ಆಲದ ಮರವಾಗಿ ಎಲ್ಲಾ ಜನತೆಗೆ ನೆರಳನ್ನು ಕೊಡ್ತೀನಿ ತಾಯಿ. ಎಲ್ಲರಿಗೂ ನೆರಳನ್ನು ಕೊಟ್ಟು ಎಲ್ರೂ ನನ್ನ ತಾಯಿಂದ್ರೆ ಬಂದು ಪೂಜೆಯನ್ನು ಮಾಡಿ ಹೋಗ್ತಾರೆ ತಾಯಿ. ಆಲದ ಮರವಾಗಿ ನಾನು ನೆಲೆಸ್ತೀನಿ, ನಾನು ಸತ್ತು ಹೋಗ್ತೀನಿ. 86 ವರ್ಷ ಕಳೆದ ನಂತರ ಮತ್ತೆ ಆಲದ ಮರವಾಗಿ ನಾನು ಬೆಳಿತೀನಿ ತಾಯಿ. ಅವಾಗ 100 ಜನಕ್ಕೆ, 1000 ಜನಕ್ಕೆ, ಲಕ್ಷಾಂತರ ಜನಕ್ಕೆ ನಾನು ನೆರಳನ್ನು ಕೊಟ್ಕೊಂಡು ನಾನು ನಿಮಗ್ ನೆರಳು ಕೊಡ್ತೀನಿ, ನಾನು ಬಿಸಿಲು ಕಾಯ್ಕೊಳ್ತೀನಿ ತಾಯಿ. ನಿಮ್ಗೆ ಯಾವುದೇ ಧಕ್ಕೆ ಆಗಲ್ದಂಗೆ ನಾನು ನೋಡ್ಕೊಳ್ತೀನಿ ತಾಯಿ. ಇದು ಯಾಕಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಕೊಟ್ಟಿರೋದು ಒಂದು ನನಗೆ ಇದೇ ಒಂದು ಭಿಕ್ಷೆ ಅನ್ಕೊಂತಾ ಇದೀನಿ ತಾಯಿ. ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಇವಾಗ ಏನು ವಿಡಿಯೋವನ್ನು ನೋಡ್ತಿರ್ತಾರೆ ಎಲ್ರು, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಫಾಲೋ ಮಾಡಿ, ಪ್ರತಿ ದಿನನೂ ಇದೇ ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿಯವರ ಪವಾಡವನ್ನು ನಿಮ್ಮ ಮುಂದುಗಡೆ ತಗೊಂಡು ಬರುತ್ತೇನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುಗೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ನನ್ನ ತಾಯಿ. ಹುನ್ರಿ ಗುರುಜಿ, ರಾಯರಿದ್ದಾರೆ ಗುರುಜಿ. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್.